ಬೆಳಿಗ್ಗೆನೂ ಕೂಡ ನಾನು ರಿಯಾಕ್ಟ್ ಮಾಡಿದ್ದೇನೆ. ಭಾರತೀಯ ಜನತಾ ಪಾರ್ಟಿ ಪಕ್ಷದವರೇನಿದ್ದಾರೆ ಕರ್ನಾಟಕದಲ್ಲಿ ಇವತ್ತು ಒಂದು ರೀತಿಯಲ್ಲಿ ಅವರಿಗೆ ಗಾಬರಿ ಆಗಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಇಷ್ಟೊಂದು ಒಳ್ಳೆಯ ಆಡಳಿತ ಕೊಡ್ತಾ ಇದೆಯಲ್ಲ, ಗ್ಯಾರಂಟಿಗಳನ್ನು ಕೊಟ್ಟು ಜನಮನ್ನಣೆ ಗಳಿಸಿದಾರಲ್ಲ, ಕಾರ್ಯಕ್ರಮ ಒಳ್ಳೆಯ ಆಡಳಿತದಲ್ಲಿ ಸಿದ್ದರಾಮಯ್ಯನವರು ಒಳ್ಳೆ ಬಡ್ಜೆಟ್ ಕೊಟ್ಟಿದ್ದಾರೆ, ಬ್ಯಾಲೆನ್ಸ್ಡ್ ಬಡ್ಜೆಟ್ ಕೊಟ್ಟಿದ್ದಾರೆ ಈ ವರ್ಷ. ಮುಂದಿನ ವರ್ಷ ಇನ್ನೂ ನಮಗೆ ಡಿಫಿಸಿಟಿಗೆ ಹೋಗೋದಿಲ್ಲ, ನಾವು ಮುಂದಿನ ವರ್ಷ ಬಡ್ಜೆಟನ್ನು ನಾವು ಲಾಭದಾಯಕವಾಗಿರ್ತಕ್ಕಂಥ ಬಡ್ಜೆಟ್ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಇದೆಲ್ಲ ಏನಾಗುತ್ತೆ, ಒಂದು ಪಕ್ಷಕ್ಕೆ ಇವೆಲ್ಲ ನೆಗೆಟಿವ್ ಆಗ್ತಾ ಹೋಗ್ತವೆ. ಬಿ ಜೆ ಪಿಯವರಿಗೆ ಅದು ನೆಗೆಟಿವ್ ಆಗಿ ಕಾಣಿಸ್ತದೆ. ಅದಕ್ಕಾಗಿ ಅವರು ಜನ ಆಕ್ರೋಶ, ಯಾರು ಆಕ್ರೋಶ ಮಾಡಿದ್ದಾರೆ ಸ್ವಾಮಿ? ಯಾವ ಬೀದಿಗೆ ಇಳಿದಿದ್ದಾರೆ? ಯಾರು ಬಂದು ಅಕ್ಕಿ ಕೊಡಬೇಡಿ, ಅಕ್ಕಿ ಕೊಡೋದು ತಪ್ಪು ಅಂತ ಯಾರು ಹೇಳಿದ್ದಾರೆ? ಯಾವ ಹೆಣ್ಮಕ್ಳು ಬಂದು ನೀವು 2000 ರೂಪಾಯಿ ಕೊಡೋದು ತಪ್ಪು, ಕೊಡಬೇಡಿ ಅಂತ ಯಾರು ಹೇಳಿದ್ದಾರೆ? ಅಥವಾ ಯಾರು ಬಸ್ಸಿಗೆ ಹೋಗೋ ಹೆಣ್ಮಕ್ಳು ಯಾರು ಬಂದು ನಾವು ಬಸ್ಗೆ ಹೋಗಲ್ಲ, ಬಸ್ ನಿಲ್ಲಿಸ್ರಿ ಅಂತ ಯಾರು ಹೇಳಿದಾರ? ಜನಾಕ್ರೋಶ ಅಂದರೆ ಏನು? ಸುಮ್ಮನೆ ಹೇಳಿಬಿಟ್ರೆ ಶಬ್ದ ಇದೆ ಡಿಕ್ಷನರಿನಲ್ಲಿ ಕನ್ನಡದಲ್ಲಿ ಅಂತೇಳಿ ಜನಾಕ್ರೋಶ. ಆಕ್ರೋಶ ಬರಬೇಕಂದ್ರೆ ಆಕ್ರೋಶ ಅಂದರೆ ಭಾಳ ಸಿಟ್ಟಿಗೆ ಬರೋದು ಅಲ್ವಾ? ಅದರಿಂದ ಅಂಥ ಆಕ್ರೋಶ ನಾವೇನು ನೋಡಲಿಲ್ಲ. ಅದರಿಂದ ಅವರಿಗಿರ್ಬೋದು, ಅವ್ರಿಗೆ ಬಿ ಜೆ ಪಿಯ ನೋಡಿ, ಬಿ ಜೆ ಪಿ ಆಕ್ರೋಶ ಬಿಟ್ಟರೆ ಅದು ಜನಾಕ್ರೋಶ ಅಲ್ಲ, ಬಿ ಜೆ ಪಿ ಆಕ್ರೋಶ. ಬೆಲೆ ಏರಿಕೆ ಯಾಕೆ ಆಗ್ತಾ ಇದೆ? ಸೆಂಟ್ರಲ್ ಟ್ಯಾಕ್ಸೇಷನ್ನು ಸ್ಟಡಿ ಮಾಡಿದರೆ ನೀವು, ಟ್ಯಾಕ್ಸ್ ಸ್ಟ್ರಕ್ಚರನ್ನು ನಾವು ಸರಿಯಾಗಿ ಕೊಡದೆ ಹೋದರೆ ಒಂದು ಸಮಾಜಕ್ಕೆ ಅದರ ಎಫೆಕ್ಟ್ ಯಾರ ಮೇಲೆ ಅಂದರೆ ಕಾಮನ್ ಮ್ಯಾನ್ ಮೇಲೆ ಆಗುತ್ತೆ. ನಾವು 20,000 ಕೋಟಿ ಮೇಲೆ ನಾವು ನಿಮಗೆ GST ಕೊಡ್ತಾಯಿದ್ದೀವಿ. ಸೆಕೆಂಡ್ ಬಿಗ್ಗೆಸ್ಟ್ ಸ್ಟೇಟ್ ಇನ್ ದಿ ಕಂಟ್ರಿ GST ಕಾಂಟ್ರಿಬ್ಯೂಷನ್ನಲ್ಲಿ. ನಮಗೆ ಎಷ್ಟು ವಾಪಸ್ ಕೊಡ್ತೀರಿ ನೀವು? ನಮಗೆ ಎಷ್ಟು ವಾಪಸ್ ಕೊಟ್ಟಿದ್ದೀರಿ? 5-6 ಸಾವಿರ ಕೋಟಿ ಕೊಟ್ಬಿಟ್ಟು ನೀವು ನಮಗೆ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ ಹೆಂಗಾರ ಬೇಕಾದ್ರು ಅಂದ್ರೇನು ಕಾಂಗ್ರೆಸ್ ಗೌರ್ಮೆಂಟ್ ಅಂತ ಮಾಡ್ತಾಯಿದ್ದೀರಿ? ನೀವೇ ಬಡ್ಜೆಟ್ನಲ್ಲಿ ಹೇಳ್ತೀರಾ 5,300 ಕೋಟಿ ಇರಿಗೇಷನಿಗೆ ಕೊಡ್ತೀವಿ ಭದ್ರಾ ಪ್ರಾಜೆಕ್ಟ್ಗೆ ಅಂತ ನೀವೇ ಹೇಳ್ಕೊಂಡು ಬಡ್ಜೆಟ್ನಲ್ಲಿ ಅನೌನ್ಸ್ ಮಾಡಿ ಹಣ ಕೊಡದೇ ಇದ್ದರೆ ಯಾರು ತಪ್ಪು? ನಾವು ಹೌದಪ್ಪ, ನಮ್ಮ ರಿಸೋರ್ಸ್ನಲ್ಲಿ ನಾವು ಆಡಳಿತ ಮಾಡಬೇಕು, ಅದಕ್ಕಾಗಿ ಬೆಲೆ ಏರಿಕೆ ಆಗ್ತದೆ ಬಿಟ್ಟರೆ ಏನು ನಮ್ಮಿಂದನೇ ಆಗಿದೆ ಅಂತ ಒಪ್ಪೋದಕ್ಕೆ ತಯಾರಿಲ್ಲ. ಏನೂ ಆಗಿಲ್ಲ. ಯಾಕಾಗಿದೆ? ಗ್ಯಾರಂಟಿ ಬಡ್ಜೆಟ್ನಲ್ಲಿ ಕೊಟ್ಟಿದ್ದೀವಿ ನಾವು, ಔಟ್ ಆಫ್ ದಿ ಬಡ್ಜೆಟ್ನಲ್ಲಿ ಕೊಟ್ಟಿಲ್ಲ. ಔಟ್ ಆಫ್ ದಿ ಬಡ್ಜೆಟ್ನಲ್ಲಿ ಕೊಟ್ಟಿದ್ರೆ ಅವ್ರು ಹೇಳೋದು ಸರಿ, ಹೌದಪ್ಪ ನಿಮ್ಮ ಇಷ್ಟಕ್ಕೆ ಬಂದಂಗೆ ಹಣ ಖರ್ಚು ಮಾಡ್ತೀರಂತ. ಬಡ್ಜೆಟ್ನಲ್ಲಿ ಸದನದಲ್ಲಿ ಇವರು ಇದ್ದಾರಲ್ವ, ಇವರು ಚರ್ಚೆ ಮಾಡಿದಾರಲ್ವ, ಬಡ್ಜೆಟ್ ಚರ್ಚೆ ಇವರು ಮಾಡಿದಾರಲ್ಲ. ಅದರಿಂದ ಬೆಲೆ ಏರಿಕೆ ಬರೀ ನಮ್ಮ ತಲೆ ಮೇಲೆ ಕಟ್ಟೋದು ಸರಿ ಇರಲ್ಲ.